ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ, ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ? ಕ್ವಶನ್ ನಂಬರ್ 81 ನೋಡಿ. ಕ್ವಶನ್ ನಂಬರ್ 81 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸ್ಕ್ವೇರ್ದು ಪೆರಿಮೀಟರ್, ರೆಕ್ಟಾಂಗಲ್ದು ಪೆರಿಮೀಟರ್ ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಸ್ಕ್ವೇರ್ದು ಪೆರಿಮೀಟರ್ದು ರೆಕ್ಟಾಂಗಲ್ ಪೆರಿಮೀಟರ್ ಎರಡು ಈಕ್ವಲ್ ಇದೆ ಅಂತ ಕೊಟ್ಬಿಟ್ಟು ರೆಕ್ಟಾಂಗಲ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಲೆಂತ್ 16 ಮೀಟರ್, ಬ್ರೆಡ್ತ್ 12 ಮೀಟರ್ ಅಂತೆ ಕೊಟ್ಬಿಟ್ಟು ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಕ್ವಶನ್ ಒಂದು ರೌಂಡ್ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಸ್ಕ್ವೇರ್ದು ಪೆರಿಮೀಟರು ರೆಕ್ಟಾಂಗಲ್ ಪೆರಿಮೀಟರ್ ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಸೊ ಈ ತರ ಬರ್ಕೊಳ್ಳಿ, ಸ್ಕ್ವೇರ್ದು ಪೆರಿಮೀಟರು ರೆಕ್ಟಾಂಗಲ್ ಪೆರಿಮೀಟರ್ ಈಕ್ವಲ್ ಅಂತ ಬರ್ಕೊಳ್ಳಿ. ಆಯ್ತಾ? ಇಲ್ಲಿ ಏನ್ ಬರ್ದಿದೆ ಅಂದ್ರೆ ಪಿ ಸ್ಕ್ವೇರ್ ಅಂತ, ಸ್ಕ್ವೇರ್ದು ಪೆರಿಮೀಟರು ರೆಕ್ಟಾಂಗಲ್ದು ಪೆರಿಮೀಟರು ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ, ಎರಡು ಈಕ್ವಲ್ ಅಂತ ಬರ್ಕೊಂಡಿದ್ದೀನಿ. ಅದಾದ್ಮೇಲೆ ರೆಕ್ಟಾಂಗಲ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ, ಲೆಂತ್ ಮತ್ತೆ ಬ್ರೆಡ್ತ್. ಲೆಂತ್ 16 ಮೀಟರ್, ಬ್ರೆಡ್ತ್ 12 ಮೀಟರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಫೈನಲ್ ಆಗಿ ಸ್ಕ್ವೇರ್ದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಫಸ್ಟ್ ಇದು ಕೊಟ್ಟಿರೋದನ್ನ ಇದನ್ನ ಹಾಕೊಂಡು ಸಾಲ್ವ್ ಮಾಡಿ. ಸ್ಕ್ವೇರ್ದು ಪೆರಿಮೀಟರ್ದು ಫಾರ್ಮುಲಾ ಏನು? ಪೆರಿಮೀಟರ್ದು ಫಾರ್ಮುಲಾ ಏನಂದ್ರೆ 4a. ಆಯ್ತಾ? ರೆಕ್ಟಾಂಗಲ್ದು ಪೆರಿಮೀಟರ್ ಏನು ಫಾರ್ಮುಲಾ? 2 ಇಂಟು ಎಲ್ ಪ್ಲಸ್ ಬಿ. ಆಯ್ತಾ? ನೋಡಿ, 2 1s 2 2s, ಇದು 2a ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಎಲ್ ಅಂದ್ರೆ ಏನು? ಎಲ್ ಅಂದ್ರೆ 16 ಮೀಟರು, ಬಿ ಅಂದ್ರೆ 12 ಮೀಟರ್. ಆಯ್ತಾ? 16 ಪ್ಲಸ್ 12 ಎಷ್ಟಾಗುತ್ತೆ? 28 ಮೀಟರ್ ಆಗುತ್ತೆ. ಇದು 2a ಆಗುತ್ತೆ. ನೆಕ್ಸ್ಟ್ 2 1s 2 4s. ಸೊ ಎ ಇಸ್ ಈಕ್ವಲ್ ಟು 14 ಮೀಟರ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 14 ಮೀಟರ್ ಆಗುತ್ತೆ. ಸೊ ಎದು ವ್ಯಾಲ್ಯೂ ಗೊತ್ತಾಯ್ತು, 14 ಮೀಟರ್. ಈಗ ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. 14 ಮೀಟರ್ 14 ಮೀಟರ್. ಆಯ್ತಾ? ಸ್ಕ್ವೇರ್ದು ಏರಿಯಾ ಏನು ಫಾರ್ಮುಲಾ? ಸ್ಕ್ವೇರ್ದು ಏರಿಯಾ ಫಾರ್ಮುಲಾ ಎ ಇಂಟು ಎ. ಎ ಅಂದ್ರೆ 14 ಇಂಟು 14. 14 ಇಂಟು 14 ಅಂದ್ರೆ ಎಷ್ಟಾಗುತ್ತೆ? 196 ಮೀಟರ್ ಸ್ಕ್ವೇರ್ ಆಗುತ್ತೆ. 196 ಮೀಟರ್ ಸ್ಕ್ವೇರ್ ಆಗುತ್ತೆ. ಆಯ್ತಾ? ಇದ್ರದ್ದು ಏರಿಯಾ, ಸ್ಕ್ವೇರ್ದು ಏರಿಯಾ 196 ಮೀಟರ್ ಸ್ಕ್ವೇರ್ ಆಗುತ್ತೆ. ಕ್ವಶನ್ ನಂಬರ್ 81ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 82 ನೋಡಿ. ಕ್ವಶನ್ ನಂಬರ್ 82 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ, ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಆಯ್ತಾ? ಕೊಟ್ಬಿಟ್ಟು ಏನ್ ಕೇಳಿದಾನೆ ಅಂದ್ರೆ, ಸ್ಕ್ವೇರ್ದು ಏರಿಯಾ ಈಕ್ವಲ್ ಟು ರೆಕ್ಟಾಂಗಲ್ ಏರಿಯಾ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಸ್ಕ್ವೇರ್ದು ಏರಿಯಾ ಈಕ್ವಲ್ ಟು ರೆಕ್ಟಾಂಗಲ್ದು ಏರಿಯಾ ಅಂತ ಕೊಟ್ಟಿದ್ದಾನೆ. ಒಂದು ಸ್ಕ್ವೇರ್ ರೆಕ್ಟಾಂಗಲ್ ಕೊಟ್ಬಿಟ್ಟು ಇವೆರಡದು ಏರಿಯಾ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಫಾರ್ಮುಲಾ ಬರ್ಕೊಳ್ಳಿ, ಸ್ಕ್ವೇರ್ದು ಏರಿಯಾ ಈಕ್ವಲ್ ಟು ರೆಕ್ಟಾಂಗಲ್ದು ಏರಿಯಾ, ಈ ರೀತಿ ಬರ್ಕೊಳ್ಳಿ. ಆಯ್ತಾ? ಕ್ವಶನ್ ಕೊಟ್ಟಿದ್ದಾನೆ ಅವನು, ಏನದು? ಸ್ಕ್ವೇರ್ದು ಏರಿಯಾ ಈಕ್ವಲ್ ಟು ರೆಕ್ಟಾಂಗಲ್ದು ಏರಿಯಾ ಅಂತ ಈ ರೀತಿ ಫಾರ್ಮುಲಾ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ರೆಕ್ಟಾಂಗಲ್ದು ಲೆಂತ್ ಮತ್ತೆ ಬ್ರೆಡ್ ಕೊಟ್ಟಿದ್ದಾನೆ. ಲೆಂತ್ 27 ಮೀಟರ್ ಅಂತೆ, ಬ್ರೆಡ್ 12 ಮೀಟರ್ ಅಂತೆ. ಇವೆಲ್ಲ ಫೈನಲ್ ಆಗಿ ಕೊಟ್ಬಿಟ್ಟು ಈ ಕ್ವಶನ್ ಅಲ್ಲಿ ಸ್ಕ್ವೇರ್ದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಸ್ಕ್ವೇರ್ದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಏನ್ ಮಾಡಿ, ಇದನ್ನ ಸಿಂಪ್ಲಿಫೈ ಮಾಡಿ. ಆಯ್ತಾ? ಏರಿಯಾ ಫಾರ್ಮುಲಾ ಏನು? ಸ್ಕ್ವೇರ್ದು ಎ ಇಂಟು ಎ. ರೆಕ್ಟಾಂಗಲ್ದು ಏನು? ರೆಕ್ಟಾಂಗಲ್ದು ಲೆಂತ್ ಇಂಟು ಬ್ರೆಡ್, ಅಷ್ಟೇನೆ. ಆಯ್ತಾ? ಎ ಇಂಟು ಎ ಇದನ್ನ ಹಂಗೆ ಬರ್ಕೊಳ್ಳಿ. ಲೆಂತ್ ಅಂದ್ರೆ 27, ಬ್ರೆಡ್ ಅಂದ್ರೆ 12. ಆಯ್ತಾ? ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 324 ಬರುತ್ತೆ. 324 ಬರುತ್ತೆ. ಆಯ್ತಾ? 324ನ ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳಿ. ನಮ್ಗೆಲ್ಲ ಗೊತ್ತಿದೆ, 18 ಇಂಟು 18 ಅಂದ್ರೆ 324. ಅದಕ್ಕೆ ನಿಮ್ಗೆಲ್ಲ ಹೇಳಿದ್ದು, ನವೋದಯ ಕೋಚಿಂಗ್ ಫಸ್ಟ್ ಚಾಪ್ಟರ್ ಶುರು ಮಾಡೋಕೆ ಮೊದಲೇ 20 ವರ್ಗು ಟೇಬಲ್ ಕಲ್ತಿರ್ಬೇಕು, 20 ವರ್ಗು ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್ ಕಲ್ತಿರ್ಬೇಕು. ಆಯ್ತಾ? ಕಲ್ತಿದ್ರೆ ಏನಾಗುತ್ತೆ ಗೊತ್ತಾ? 324 ನೋಡಿದ ತಕ್ಷಣ ಟನ್ ಅಂತ ಮೈಂಡಲ್ಲಿ ಬರುತ್ತೆ. 18 ಇಂಟು 18 ಅಂತ, 18 ಇಂಟು 18 ಅಂತ. ಈ ನಂಬರ್ ನೋಡಿದ ತಕ್ಷಣ ಇದು ಬಂದ್ಬಿಡುತ್ತೆ. ಸೊ ಏನಾಗುತ್ತೆ? ಎ ವ್ಯಾಲ್ಯೂ 18 ಮೀಟರ್ ಆಗುತ್ತೆ. ಮೀಟರ್ ಅದು 18 ಮೀಟರ್ ಆಗುತ್ತೆ. ಆಯ್ತಾ? ಎ ವ್ಯಾಲ್ಯೂ ಗೊತ್ತಿದೆ. ಎ ವ್ಯಾಲ್ಯೂ ಏನಾಗುತ್ತೆ? 18 ಮೀಟರ್. ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಸ್ಕ್ವೇರ್ದು ಪೆರಿಮೀಟರ್ ಏನಿದೆ? ಸ್ಕ್ವೇರ್ದು ಪೆರಿಮೀಟರ್ ಈಸ್ ಈಕ್ವಲ್ ಟು 4 ಇಂಟು ಎ. 4 ಇಂಟು ಎ ಅಂದ್ರೆ ಎಷ್ಟು? 18. 18 4s 72 ಮೀಟರ್. ಆಯ್ತಾ? ಅದಕ್ಕೆ ಹೇಳಿದ್ರೆ 20 ವರ್ಗು ಟೇಬಲ್ ಕಲ್ತಿರ್ಬೇಕಂತ. 18 4s 72 ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು. ಕ್ವಶನ್ ನಂಬರ್ 82 ಏನ್ ಬರುತ್ತೆ ಆಪ್ಷನ್? ಕ್ವಶನ್ ನಂಬರ್ 82ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 83 ನೋಡಿ. ಕ್ವಶನ್ ನಂಬರ್ 83 ಅಲ್ಲಿ ಒಂದು ರೆಕ್ಟಾಂಗಲ್ ಮತ್ತೆ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಆಯ್ತಾ? ಒಂದು ರೆಕ್ಟಾಂಗಲ್ ಒಂದು ಸ್ಕ್ವೇರ್ ಕೊಟ್ಬಿಟ್ಟು ರೆಕ್ಟಾಂಗಲ್ದು ಏರಿಯಾ ಈಕ್ವಲ್ ಟು ಸ್ಕ್ವೇರ್ದು ಏರಿಯಾ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ರೆಕ್ಟಾಂಗಲ್ದು ಏರಿಯಾ ಈಕ್ವಲ್ ಟು ಸ್ಕ್ವೇರ್ದು ಏರಿಯಾ ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಬರ್ಕೊಳ್ಳಿ.
ಅದಾದ್ಮೇಲೆ ಏನು ಕೊಟ್ಟಿದ್ದಾನೆ, ಸ್ಕ್ವೇರ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ, ಎ ಇಸ್ ಈಕ್ವಲ್ ಟು 60 ಅಂತ. ಅದು ಒಂದು ಸೈಡ್ದು ಲೆಂತ್ ಕೊಟ್ಟಿದ್ದಾನೆ 60 ಸೆಂಟಿಮೀಟರ್ ಅಂತ. ಮತ್ತೆ ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿಲ್ಲ, ಬ್ರೆಡ್ತ್ ಕೊಟ್ಟಿದ್ದಾನೆ. ಬ್ರೆಡ್ತ್ ಎಷ್ಟಿದೆ 48 ಮೀಟರ್ ಅಂತ. ಆಯ್ತಾ, ಇದೆಲ್ಲ ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ರೆಕ್ಟ್ಯಾಂಗಲ್ದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ಇದನ್ನ ಸಿಂಪ್ಲಿಫೈ ಮಾಡಿ. ರೆಕ್ಟ್ಯಾಂಗಲ್ದು ಏರಿಯಾ ಏನು, ಲೆಂತ್ ಇಂಟು ಬ್ರೆಡ್ತ್ ಈಸ್ ಈಕ್ವಲ್ ಟು ಸ್ಕ್ವೇರ್ದು ಎ ಇಂಟು ಎ. ಆಯ್ತಾ, ಲೆಂತ್ ಅಂದರೆ ಗೊತ್ತಿಲ್ಲ, ಬಿ ಅಂದರೆ ಎಷ್ಟು, ಬಿ ಅಂದರೆ 48 ಹಾಕೊಳ್ಳಿ, 48. ಎ ಇಂಟು ಎ ಅಂದರೆ 60 ಇಂಟು 60 ಇಂಟು 60. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ. ಲೆಂತ್ ಈಸ್ ಈಕ್ವಲ್ ಟು 60 ಇಂಟು 60 ಡಿವೈಡೆಡ್ ಬೈ 48. ಆಯಿತಾ, ಇದನ್ನು ನಿಧಾನಕ್ಕೆ ಕೂತ್ಕೊಂಡು ಸಿಂಪ್ಲಿಫೈ ಮಾಡಿ. ಲೆಂತ್ ಎಷ್ಟು ಬರುತ್ತೆ, 75 ಮೀಟರ್ ಬರುತ್ತೆ. ಆಯಿತಾ, ಲೆಂತ್ 75 ಮೀಟರ್ ಬರುತ್ತೆ, 75 ಮೀಟರ್ ಬರುತ್ತೆ. ಆಯಿತಾ, ಬಂತಾ, ಲೆಂತ್ ಬಂತು. ಈಗ ಅವ್ನು ಕೇಳಿರೋದು ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಅಂತ. ರೆಕ್ಟ್ಯಾಂಗಲ್ ಪೆರಿಮೀಟರ್ ಅಂದ್ರೆ ಏನು ಫಾರ್ಮುಲಾ, ಪಿ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಎಲ್ ಅಂದರೆ ಎಷ್ಟು, ಎಲ್ ಅಂದರೆ 75, ಬಿ ಅಂದರೆ 48. ಆಯಿತಾ, 2 ಇಂಟು 75 ಪ್ಲಸ್ 48 ಅಂದರೆ 123 ಆಗುತ್ತೆ. ಆಯಿತಾ, 2 ಇಂಟು 123 ಅಂದರೆ 246 ಆಗುತ್ತೆ. ಪೆರಿಮೀಟರ್ದು, ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಎಷ್ಟಾಗುತ್ತೆ, 246 ಆಗುತ್ತೆ, 246 ಸೆಂಟಿಮೀಟರ್. ಆಯಿತಾ, ಇಲ್ಲಿ ನೋಡಿ ಮಿಸ್ಟೇಕ್ ಮಾಡಿದ್ವಿ, ಇದು ಸೆಂಟಿಮೀಟರು, ಇದೆಲ್ಲ ಸೆಂಟಿಮೀಟ್ರೆ. ಆಯಿತಾ, ಇದೆಲ್ಲ ಮಿಸ್ಟೇಕ್ ಮಾಡಬಾರ್ದು ನಾವು. ಯೂನಿಟಲ್ಲಿ ಅಕಸ್ಮಾತ್ ಏನಾರ 1 ಸೆಂಟಿಮೀಟ್ರು ಇನ್ನೊಂದು ಮೀಟ್ರ್ ಕೊಟ್ಟರೆ ಎಲ್ಲಾನು ಕನ್ವರ್ಟ್ ಮಾಡಬೇಕಾಗುತ್ತೆ. 1 ಮೀಟರ್ ಇದ್ದು ಇನ್ನೊಂದು ಸೆಂಟಿಮೀಟರ್ ಇದ್ದರೆ ಎಲ್ಲದು ಒಂದೇ ಯೂನಿಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆಯಿತಾ, ಅದರಿಂದ ಈ ರೀತಿ ಮಿಸ್ಟೇಕ್ ಮಾಡಬಾರ್ದು. ಸೆಂಟಿಮೀಟರ್ ಆನ್ಸರ್ ಸೆಂಟಿಮೀಟರ್ ಬರುತ್ತೆ, ಪೆರಿಮೀಟರ್ ಸೆಂಟಿಮೀಟರ್ ಬರುತ್ತೆ. ಕಂಪ್ಲೀಟ್ ಇದೆ ಫ್ಯಾಮಿಲಿನೇ ಸೆಂಟಿಮೀಟರ್ ಬರುತ್ತೆ. ಆಯಿತಾ, ಪೆರಿಮೀಟರ್ ಏನು ಬರುತ್ತೆ, ಈ ರೆಕ್ಟ್ಯಾಂಗಲ್ದು 246 ಸೆಂಟಿಮೀಟರ್. ಆಯಿತಾ, 246 ಸೆಂಟಿಮೀಟರ್. ಆಪ್ಷನ್ ಏನು ಬರುತ್ತೆ ಇದಕ್ಕೆ, ಕ್ವಶನ್ ನಂಬರ್ 83ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 84 ನೋಡಿ. ಕ್ವಶನ್ ನಂಬರ್ 84ಅಲ್ಲಿ ಯಾವುದೋ ಒಂದು ಗ್ರೌಂಡ್ದು ಏರಿಯಾ ಕೊಟ್ಟಿದ್ದಾನೆ, 12500 ಮೀಟರ್ ಸ್ಕ್ವೇರ್ ಇರುತ್ತೆ. ಕೊಟ್ಬಿಟ್ಟು ಅದ್ರ ಲೆಂತ್ ಕೊಟ್ಟಿದ್ದಾನೆ, ಆ ಗ್ರೌಂಡ್ದು ಲೆಂತ್ 125 ಮೀಟರ್ ಅಂತ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಕ್ಚುಲಿ ಇಲ್ಲಿ ಕೊಟ್ಟಿರೋದು ರೆಕ್ಟ್ಯಾಂಗಲ್ ಸ್ಕ್ವೇರ್ ಅಂತ ಮೆನ್ಷನ್ ಮಾಡಿಲ್ಲ. ಆಯ್ತಾ, ರೆಕ್ಟ್ಯಾಂಗಲ್ ಸ್ಕ್ವೇರ್ ಅಂತ ಮೆನ್ಷನ್ ಮಾಡಿಲ್ಲ. ಏರಿಯಾ ಸೇಮ್ ಬರುತ್ತೆ ಆಲ್ಮೋಸ್ಟ್. ಫಾರ್ಮುಲಾ ನೋಡಿ, ರೆಕ್ಟ್ಯಾಂಗಲ್ ಏನು ಬರುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಬರುತ್ತೆ. ಆಯ್ತಾ, ಲೆಂತ್ ಇಂಟು ಬ್ರೆಡ್ತ್ ಬರುತ್ತೆ. ಏರಿಯಾದ ಏನು ಬರುತ್ತೆ, ಸ್ಕ್ವೇರ್ದು ಏನು ಬರುತ್ತೆ, ಎ ಇಂಟು ಎ ಅಂತ ಬರುತ್ತೆ, ಎ ಇಂಟು ಎ. ಆಯ್ತಾ, ಎ ಇಂಟು ಎ. ಲೆಂತ್ ಇಂಟು ಬ್ರೆಡ್ತ್. ಆಯ್ತಾ, ಇದು ರೆಕ್ಟ್ಯಾಂಗಲ್ದು ಅಷ್ಟೇನೆ, ಲೆಂತ್ ಇಂಟು ಬ್ರೆಡ್ತ್. ಆಯ್ತಾ, ಏರಿಯಾ ಫಾರ್ಮುಲಾ ಆಲ್ಮೋಸ್ಟ್ ಸೇಮ್ ಇದೆ. ಸ್ಕ್ವೇರು ಮತ್ತು ರೆಕ್ಟ್ಯಾಂಗಲ್ದು ಏರಿಯಾ ಫಾರ್ಮುಲಾ ಸೇಮ್ ಇದೆ, ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಡಿ, ಯಾವ್ದಾರ ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ಬರುತ್ತೆ. ಆಯ್ತಾ, ಏನು ಕೊಟ್ಟಿದ್ದಾನೆ, ಏರಿಯಾ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ, ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಏರಿಯಾದ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಬರ್ಕೊಳ್ಳಿ. ಲೆಂತ್ ಇಂಟು ಬ್ರೆಡ್ತ್ ಅಂತ ಏರಿಯಾ ಫಾರ್ಮುಲಾ ಬರ್ಕೊಳ್ಳಿ. ವ್ಯಾಲ್ಯೂ ಕೊಟ್ಟಿದೆ 12500, ದಟ್ ಈಸ್ ಈಕ್ವಲ್ ಟು ಲೆಂತ್ ಅಂದರೆ ಎಷ್ಟು, ಲೆಂತ್ ಅಂದರೆ 125, ಬ್ರೆಡ್ತ್ ಅಂದರೆ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡೋಣ. ಆಯ್ತಾ, 125 125 ಪಕ್ಕ 00 ಇದೆ, 00 ಹಾಕೊಳ್ಳಿ, ಬಿ ಬರುತ್ತೆ, ಬಿ ಅಂತ ಹಾಕೊಳ್ಳಿ. ಸೊ ಬಿ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ 100 ಅಂತ ಬಂತು. ಆಯ್ತಾ, ಮೀಟರ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಪೆರಿಮೀಟರ್ ಕೇಳೋದು, ಪೆರಿಮೀಟರ್ ಫಾರ್ಮುಲಾ ಏನು, 2 ಇಂಟು ಎಲ್ ಪ್ಲಸ್ ಬಿ. ಆಯ್ತಾ, 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಎಲ್ ಅಂದರೆ ಎಷ್ಟು, ಎಲ್ ಅಂದರೆ ಅವನೇ ಕೊಟ್ಟಿದ್ದ 125 ಅಂತ ಹಾಕೊಳ್ಳಿ. ಬಿ ಅಂದರೆ 100. ಆಯಿತಾ, 2 ಇಂಟು 125 ಪ್ಲಸ್ 100 225 ಇಂಟು 2 ಅಂದರೆ 450 ಮೀಟರ್ ಬರುತ್ತೆ. ಆಯಿತಾ, ಪೆರಿಮೀಟರ್ ಎಷ್ಟು ಬರುತ್ತೆ, ಪೆರಿಮೀಟರು 450 ಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 84ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 85 ನೋಡಿ. ಕ್ವಶನ್ ನಂಬರ್ 85 ಒಂದು ರೆಕ್ಟ್ಯಾಂಗಲ್ದು ಜಾಗದ್ದು ಲೆಂತ್ ಬ್ರೆಡ್ತ್ ಕೊಟ್ಬಿಟ್ಟು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ತುಂಬ ಸಿಂಪಲ್ ಆಗಿದೆ. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂದರೆ 20, ಬ್ರೆಡ್ತ್ ಅಂದರೆ 16. ಆಯಿತಾ, 16 2 32, 320 ಮೀಟರ್ ಸ್ಕ್ವೇರ್ ಬರುತ್ತೆ.
ಮೀಟರ್ ಸ್ಕ್ವೇರ್ ಕನ್ನಡದಲ್ಲಿ ಚದರ ಮೀಟರ್. ಆಯ್ತಾ? ಕ್ವಶನ್ ನಂಬರ್ 85ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 85ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 86 ನೋಡಿ. ಕ್ವಶನ್ ನಂಬರ್ 86 ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ ಬ್ರೆಡ್ಗಿಂತ ಎರಡರಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಲೆಂತ್ ಟ್ವೈಸ್ ಇಟ್ಸ್ ವಿಡ್ತ್ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಟ್ವೈಸ್ ಇಟ್ಸ್ ವಿಡ್ತ್ ಅಥವಾ ಬ್ರೆಡ್ತ್. ಟ್ವೈಸ್ ಇಸ್ ವಿಡ್ತ್ ಅಥವಾ ಬ್ರೆಡ್ತ್. ಆಯ್ತಾ? ಲೆಂತ್ ಬ್ರೆಡ್ಗಿಂತ ಎರಡರಷ್ಟಿದೆ, ಲೆಂತ್ ವಿಡ್ತ್ಗಿಂತ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಅದರ ಉದ್ದ ಅಗಲದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಳ್ಳಿ. ಆಯ್ತಾ? ಬರ್ಕೊಂಡು ಲೆಂತ್ ಕೊಟ್ಟಿದ್ದಾನೆ. ಲೆಂತ್ ಈಸ್ ಈಕ್ವಲ್ ಟು 40 ಮೀಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ನೋಡಿ, ಲೆಂತ್ ಈಕ್ವಲ್ ಟು ಟ್ವೈಸ್ ದ ಬ್ರೆಡ್ತ್ ಅಥವಾ ವಿಡ್ತ್ ಬರ್ಕೊಳ್ಳಿ. ಲೆಂತ್ ಕೊಟ್ಟಿದ್ದಾನೆ. ಲೆಂತ್ ಏನಿದೆ 40 ಅಂತ ಕೊಟ್ಟಿದ್ದಾನೆ. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 2 1s 2 2s. ಸೊ ಬ್ರೆಡ್ತ್ ಏನು ಬರುತ್ತೆ? ಬ್ರೆಡ್ತ್ 20 ಮೀಟರ್ ಆಗುತ್ತೆ. ಆಯ್ತಾ? ಲೆಂತ್ ಗೊತ್ತಿದೆ 40 ಮೀಟರ್ ಅವನೇ ಕೊಟ್ಟಿದ್ದಾನೆ. ಬ್ರೆಡ್ತ್ 20 ಮೀಟರ್ ಅಂತ. ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂದರೆ 40, ಬ್ರೆಡ್ತ್ ಅಂದರೆ 20. 4 2s 8 00 ಮೀಟರ್ ಸ್ಕ್ವೇರ್ ಆಗುತ್ತೆ. 800 ಮೀಟರ್ ಸ್ಕ್ವೇರ್ ಆಗುತ್ತೆ. ಆಯ್ತಾ? ಕನ್ನಡದಲ್ಲಿ ಚದರ ಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 86ಗೆ? ಕ್ವಶನ್ ನಂಬರ್ 86ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 87 ನೋಡಿ. ಕ್ವಶನ್ ನಂಬರ್ 87 ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ ಏರಿಯಾ ಕೊಟ್ಬಿಟ್ಟು ಬ್ರೆಡ್ತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ, ಅದ್ರ ಲೆಂತ್ ಕೊಟ್ಟಿದ್ದಾನೆ, ಏರಿಯಾ ಕೊಟ್ಬಿಟ್ಟು ಬ್ರೆಡ್ತ್ ಅಂದ್ರೆ ಅಗಲನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಒಂದೇ ಫಾರ್ಮುಲಾ ಇರೋದು. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಎ ಅಂದರೆ 1053, ಲೆಂತ್ ಅಂದರೆ 39, ಬಿ ಅಂದರೆ ಬಿನೇ. ಆಯ್ತಾ? ಈಗ ಫೈಂಡ್ ಔಟ್ ಮಾಡಿ. ಬಿ ಇಸ್ ಈಕ್ವಲ್ ಟು 1053 ಡಿವೈಡೆಡ್ ಬೈ 39. ಬಿ ಇಸ್ ಈಕ್ವಲ್ ಟು, ಆಯ್ತಾ, ಇದನ್ನ ಬಿ ಇಸ್ ಈಕ್ವಲ್ ಟು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 27 ಮೀಟರ್ ಬರುತ್ತೆ. ಆಯ್ತಾ? ಬಿ ಇಸ್ ಈಕ್ವಲ್ ಟು 27 ಮೀಟರ್ ಬರುತ್ತೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 87ಗೆ? ಕ್ವಶನ್ ನಂಬರ್ 87ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 88 ನೋಡಿ. ಕ್ವಶನ್ ನಂಬರ್ 88 ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ ಎಷ್ಟಿದೆ ಅಂದ್ರೆ ಲೆಂತ್ 1 ಸೆಂಟಿಮೀಟರ್ ಮೋರ್ ದನ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾನೆ. ನೋಡಿ, ಲೆಂತ್ 1 ಸೆಂಟಿಮೀಟರ್ ಮೋರ್ ದನ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾನೆ. ಲೆಂತ್ 1 ಸೆಂಟಿಮೀಟರ್ ಮೋರ್ ದನ್ ಬ್ರೆಡ್ತ್. ಆಯ್ತಾ? ಈ ರೀತಿ ಈಕ್ವೇಶನ್ ತರ ಬರ್ಕೋಬೇಕು. ಆಯ್ತಾ? ಸೆಂಟೆನ್ಸ್ ನ ಈ ರೀತಿ ಈಕ್ವೇಶನ್ ತರ ಬರ್ಕೋಬೇಕು. ಆಯ್ತಾ? ಅದಾದ್ಮೇಲೆ ಏನ್ ಮಾಡಿದ್ದಾನೆ? ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಅದರ ಉದ್ದವು ಅಗಲಕ್ಕಿಂತ 1 ಸೆಂಟಿಮೀಟರ್ ಜಾಸ್ತಿ ಇದೆ. ಅದರ ಉದ್ದವು ಅಗಲಕ್ಕಿಂತ 1 ಸೆಂಟಿಮೀಟರ್ ಜಾಸ್ತಿ ಇದೆ. ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ? ಏರಿಯಾ ಫಾರ್ಮುಲಾ ಯೂಸ್ ಮಾಡ್ತೀರಾ? ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ತೀರಾ? ನೋಡಿ, ಪೆರಿಮೀಟರ್ ಫಾರ್ಮುಲಾ ಕೊಟ್ಟಿದ್ದಾನೆ ಅಲ್ಲ, ಪೆರಿಮೀಟರ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಪೆರಿಮೀಟರ್ದು ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಆಯ್ತಾ? ಪೆರಿಮೀಟರ್ ಅಂದ್ರೆ ಎಷ್ಟು? 14. 2 ಇಂಟು ಲೆಂತ್ ಅಂದ್ರೆ ಎಷ್ಟು? ಲೆಂತ್ ಅಂದ್ರೆ ನೋಡಿ, ಲೆಂತ್ ಅಂದ್ರೆ 1 ಪ್ಲಸ್ ಬಿ. ಎಲ್ ಅಂದ್ರೆ 1 ಪ್ಲಸ್ ಬಿ. ಪುನಃ ಪ್ಲಸ್ ಇದೆ ಪ್ಲಸ್ ಹಾಕೊಳ್ಳಿ, ಬಿ ಇದೆ ಬಿ ಹಾಕೊಳ್ಳಿ. ಆಯ್ತಾ? 2 1s 2 7s. ಇದೇನಾಗುತ್ತೆ? 1 ಪ್ಲಸ್ 2b ಆಗುತ್ತೆ. ಒಂದು ಬಿ ಏನಾಗುತ್ತೆ? 2b ಆಗುತ್ತೆ. ಒಂದು ಈ ಕಡೆ ಬಂದಾಗುತ್ತೆ 7 ಮೈನಸ್ 1 ಆಗುತ್ತೆ. ಇದು 2b ಆಗುತ್ತೆ. 1 ಈಕ್ವಲ್ ಸೈನ್ ದಟ್ ಈ ಕಡೆ ಬಂದ್ರೆ -1 ಆಗುತ್ತೆ. 7 ಮೈನಸ್ 1 ಅಂದ್ರೆ 6 ಆಗುತ್ತೆ. ಆಯ್ತಾ? 2 1s 2 3s. ಬಿ ಎಷ್ಟು ಬರುತ್ತೆ? ಬಿ ವ್ಯಾಲ್ಯೂ 3 ಬರುತ್ತೆ. 3 ಸೆಂಟಿಮೀಟರ್ ಆಗುತ್ತೆ. 3 ಸೆಂಟಿಮೀಟರ್. ಸೊ ಎಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಈಗ. ಆಯ್ತಾ? ಎಲ್ ವ್ಯಾಲ್ಯೂ ಎಷ್ಟಾಗುತ್ತೆ? ಎಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಪ್ಲಸ್ ಬಿ ಅಂದರೆ ಫೈಂಡ್ ಔಟ್ ಮಾಡಿದ್ದೀವಿ. ಬಿ ಅಂದರೆ 3. ಎಲ್ ವ್ಯಾಲ್ಯೂ ಆಗುತ್ತೆ 4 ಸೆಂಟಿಮೀಟರ್ ಆಗುತ್ತೆ. ಆಯ್ತಾ? ಎಲ್ ವ್ಯಾಲ್ಯೂ 4 ಸೆಂಟಿಮೀಟರು, ಬಿ ವ್ಯಾಲ್ಯೂ 3 ಸೆಂಟಿಮೀಟರ್ ಆಗುತ್ತೆ. ಅವ್ನು ಕೇಳಿರೋದು ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂದ್ರೆ ಎಷ್ಟು? ಲೆಂತ್ ಅಂದರೆ 4, ಬ್ರೆಡ್ತ್ ಅಂದರೆ 3. 4 3 12 ಸೆಂಟಿಮೀಟರ್ ಸ್ಕ್ವೇರ್. ಕನ್ನಡದಲ್ಲಿ ಚದರ ಸೆಂಟಿಮೀಟರ್. ಆಯ್ತಾ?
ಏರಿಯಾ ಎಷ್ಟಾಗುತ್ತೆ 12 ಸೆಂಟಿಮೀಟರ್ ಸ್ಕ್ವೇರ್, ಚದರ ಸೆಂಟಿಮೀಟರ್. ಆಯ್ತಾ? ಕ್ವಶನ್ ನಂಬರ್ 88ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 89 ನೋಡಿ. ಕ್ವಶನ್ ನಂಬರ್ 89 ಸ್ವಲ್ಪ ಸ್ಪೆಷಲ್ ಆಗಿದೆ. ಆಯ್ತಾ? ಒಂದು ರೀತಿ ವಿಶೇಷವಾಗಿದೆ ಈ ಕ್ವಶನ್. ಈ ಕ್ವಶನ್ ಏನ್ ಕೊಟ್ಟಿದ್ದೇನೆ ಅಂದ್ರೆ, ಒಂದು ರೂಮ್ ಇದೆಯಂತೆ, ಆ ರೂಮ್ದು ಲೆಂತ್ 6 ಮೀಟರ್ ಅಂತೆ. ನೋಡಿ, ಆ ರೂಮ್ದು ಲೆಂತ್ 6 ಮೀಟರ್ ಅಂತೆ. ಆ ರೂಮ್ದು ಲೆಂತ್ 6 ಮೀಟರ್, ಬ್ರೆಡ್ತ್ 5 ಮೀಟರ್ ಅಂತೆ. ಬ್ರೆಡ್ತ್ 5 ಮೀಟರ್. ಆಯ್ತಾ? ರೂಮ್ದು ಲೆಂತ್ 6 ಮೀಟರ್, ಬ್ರೆಡ್ತ್ 5 ಮೀಟರ್. ಕನ್ನಡದಲ್ಲಿ ರೂಮ್ದು ಉದ್ದ 6 ಮೀಟರ್ ಇದೆಯಂತೆ, ಅಗಲ 5 ಮೀಟರ್ ಇದೆಯಂತೆ. ಆಯ್ತಾ? ಆ ರೂಮ್ ಸುತ್ತ ಗೋಡೆ ಇದೆಯಲ್ಲ, ಈ ಹೈಟ್, ಗೋಡೆ ಹೈಟ್ ಎಷ್ಟಿದೆ ಅಂತ 4 ಮೀಟರ್ ಇದೆಯಂತೆ. ಆಯ್ತಾ? ರೂಮ್ ಸುತ್ತ ಗೋಡೆ ಇದೆಯಲ್ಲ, ಗೋಡೆ ಹೈಟ್ 4 ಮೀಟರ್ ಇದೆಯಂತೆ. ಈ ರೀತಿ ಗೋಡೆ ಹೈಟ್ 4 ಮೀಟರ್ ಇದೆಯಂತೆ. ಆಯ್ತಾ? ಈಗ ನೋಡಿ, ಕ್ವಶನ್ ಏನ್ ಕೇಳಿದ್ದೇನೆ ಅಂದ್ರೆ, ಈ ಗೋಡೆ ಇದೆಯಲ್ಲ, ವಾಲ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಈ ಸುತ್ತ ಇದೆಯಲ್ಲ ವಾಲು, ಈ ವಾಲ್ದು ಹೈಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಎಷ್ಟು ವಾಲ್ ಇದೆ? 4 ಗೋಡೆ ಇದೆ. ನೋಡಿ, 4 ಗೋಡೆ ಇದೆ. ಈ 4 ಗೋಡೆದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ? ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಅವ್ನು ಕೇಳಿರೋದು ಇದನ್ನೆಲ್ಲ ಕೇಳಿರೋದು. ಇದನ್ನ ಕೇಳೇ ಇಲ್ಲ ಅವನು. ಇದು ಫ್ಲೋರು. ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ. ಅದ್ರ ಸುತ್ತ ಗೋಡೆ ಇದೆಯಲ್ಲ, ಇದ್ರ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇದು ಈ ಗೋಡೆ, ಆಯ್ತಾ? ಮತ್ತೆ ಈ ಗೋಡೆ, ಮತ್ತೆ ಈ ಗೋಡೆ, ಈ 4 ಗೋಡೆದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಈ ಗೋಡೆ ಮತ್ತೆ ಈ ಗೋಡೆ ಎರಡ್ದು ಒಂದೇ ಏರಿಯಾ ಇರುತ್ತೆ. ಆಯ್ತಾ? ಇದ್ರ ಏರಿಯಾ ಒಂದೇ ಇರುತ್ತೆ. ಈ ಗೋಡೆ ಮತ್ತೆ ಈ ಗೋಡೆದು ಏರಿಯಾ ಒಂದೇ ಇರುತ್ತೆ. ಆಯ್ತಾ? ಇವೆರಡು ಗೋಡೆ ಏರಿಯಾ ಒಂದೇ ಇರುತ್ತೆ, ಇವೆರಡು ಗೋಡೆ ಏರಿಯಾ ಒಂದೇ ಇರುತ್ತೆ. ಇಲ್ಲಿ ನೋಡಿ, ಈ ಗೋಡೆದು ಏರಿಯಾ ಮತ್ತೆ ಈ ಗೋಡೆದು ಏರಿಯಾ ಒಂದೇ ಇರುತ್ತೆ. ಆಯ್ತಾ? ನೋಡಿ, ಈ ಗೋಡೆದು ಏರಿಯಾ ಸೇಮ್ ಇರುತ್ತೆ. ಅದೇ ರೀತಿ ಈ ಗೋಡೆದು ಏರಿಯಾ ಮತ್ತೆ ಈ ಗೋಡೆದು ಏರಿಯಾ ಸೇಮ್ ಇರುತ್ತೆ. ಆಯ್ತಾ? ಸೊ ಈಗ ಲೆಂತ್ ಗೊತ್ತಿದೆ. ಈ ಗೋಡೆದು ಲೆಂತ್ 6 ಮೀಟರ್ ಇದೆ. ಹೈಟ್ ಎಷ್ಟಿದೆ? ಹೈಟ್ ಅಂದ್ರೆ ಗೋಡೆದು ಎತ್ತರ 4 ಮೀಟರ್ ಇದೆ. ಆಯ್ತಾ? ಇದ್ರ ಲೆಂತ್ 5 ಮೀಟರ್ ಇದೆ. ಗೋಡೆದು ಹೈಟ್ 4 ಮೀಟರ್ ಇದೆ. ಗೋಡೆದು ಹೈಟ್ 4 ಮೀಟರ್ ಇದೆ, ಲೆಂತ್ 5 ಮೀಟರ್ ಇದೆ. ಗೋಡೆದು ಹೈಟ್ 4 ಮೀಟರ್ ಇದೆ, ಲೆಂತ್ 6 ಮೀಟರ್ ಇದೆ. ಸೊ ಏನ್ ಮಾಡಿ, 2 ಇಂಟು ಈ ಗೋಡೆದು 6 ಇಂಟು 4 ಅಂತ ಮಾಡ್ಕೊಡಿ. ಲೆಂತ್ ಇಂಟು ಬ್ರೆಡ್ತ್ 2 ಇಂಟು 6 ಇಂಟು 4, 6 ಇಂಟು 4 ಪ್ಲಸ್ 2 ಇಂಟು 4 ಇಂಟು 5, 4 ಇಂಟು 5 ಅಂತ ಮಾಡಿ ಗೊತ್ತಾಗುತ್ತೆ. ಆಯ್ತಾ? 6 ಇಂಟು 4 ಅಂದ್ರೆ ಇದ್ರ ಏರಿಯಾ ಬರುತ್ತೆ. 2 ಏನಕ್ಕೆ ಅಂದ್ರೆ ಇದೊಂದು ಎರಡು ಪೀಸ್ ಇದೆ, ಸೊ ಅದಕ್ಕೆ 2 ಅಂತ ಹಾಕೊಂಡಿದ್ದೀನಿ. 4 ಇಂಟು 5 ಅಂದ್ರೆ ಇದ್ರ ಏರಿಯಾ ಬರುತ್ತೆ. 2 ಏನಕ್ಕೆ ಅಂದ್ರೆ ಈ ಗೋಡೆ. ಆಯ್ತಾ? ಈಗ ಸಿಂಪ್ಲಿಫೈ ಮಾಡಿ. 2 ಇಂಟು 6 24 ಪ್ಲಸ್ 2 ಇಂಟು 5 20. ಆಯ್ತಾ? ಇದೇನಾಗುತ್ತೆ? 48 ಆಗುತ್ತೆ. 48 ಪ್ಲಸ್ 40 ಆಗುತ್ತೆ. 48 ಪ್ಲಸ್ 40 ಅಂದರೆ 88 ಮೀಟರ್ ಸ್ಕ್ವೇರ್ ಅಂತ ಅನ್ಕೋತೀನಿ. 88 ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತ ಆನ್ಸರ್. ಆಯ್ತಾ? ಕ್ವಶನ್ ನಂಬರ್ 89ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 89ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 90 ನೋಡಿ. ಕ್ವಶನ್ ನಂಬರ್ 90ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಆ ಸ್ಕ್ವೇರ್ದು ಸೈಡ್ ನ ಡಬಲ್ ಮಾಡಿದ್ರೆ, ಆಯ್ತಾ, ಈ ಅಳತೆನ ಡಬಲ್ ಮಾಡಿದ್ರೆ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಈ ಸೈಡ್ ಇದೆಯಲ್ಲ, ಸೈಡ್ ಲೆಂತ್ ನ ಡಬಲ್ ಮಾಡಿದ್ರೆ ಏರಿಯಾ ಎಷ್ಟು ಜಾಸ್ತಿ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಎ ಇದ್ದದ್ದು ಏನಾಗುತ್ತೆ? 2a ಆಗುತ್ತೆ. ಎ ಇದ್ದದ್ದು 2a ಆಗುತ್ತೆ. ಆಯ್ತಾ? ಸೊ ಏರಿಯಾ ಏನಾಗುತ್ತೆ ಫೈಂಡ್ ಔಟ್ ಮಾಡಿ. A1 ಈಸ್ ಈಕ್ವಲ್ ಟು ಇದ್ರ ಏರಿಯಾ a ಇಂಟು ಎ ಏನಾಗುತ್ತೆ? a ಸ್ಕ್ವೇರ್ ಆಗುತ್ತೆ. ಇದ್ರ ಏರಿಯಾ ಏನಾಗುತ್ತೆ? 2a ಇಂಟು 2a. ಆಯ್ತಾ? 2 ಇಂಟು 2 ಏನಾಗುತ್ತೆ? 4a ಸ್ಕ್ವೇರ್ ಆಗುತ್ತೆ. ಆಯ್ತಾ? ಇಲ್ಲಿ ನೋಡಿ, a ಸ್ಕ್ವೇರು ಆಯ್ತಾ? ಇದು ಸೇಮ್ ಇದೆ. ಏರಿಯಾ ಎಷ್ಟು ಜಾಸ್ತಿ ಆಗಿದೆ? ಏರಿಯಾ 4 ಟೈಮ್ಸ್ ಜಾಸ್ತಿ ಆಗಿದೆ. ಏರಿಯಾ ಎಷ್ಟು ಟೈಮ್ಸ್ ಜಾಸ್ತಿ ಆಗಿದೆ? ಏರಿಯಾ 4 ಟೈಮ್ಸ್ ಜಾಸ್ತಿ ಆಗಿದೆ. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 90ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 91 ನೋಡಿ. ಕ್ವಶನ್ ನಂಬರ್ 91 ಅಲ್ಲಿ
ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಅದ್ರ ಲೆಂತ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಬಿಟ್ಟು ಬ್ರೆಡ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಉದ್ದ ಕೊಟ್ಟಿದ್ದಾನೆ, ಉದ್ದ ಕೊಟ್ಬಿಟ್ಟು ಅಗಲನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಮತ್ತೆ ಇನ್ನೊಂದೆರಡು ಇಂಟ್ ಕೊಟ್ಟಿದ್ದಾನೆ. ಈ ಪೂರ್ತಿ ರೆಕ್ಟ್ಯಾಂಗಲ್ ನ ಫ್ಲೋರ್ ಮಾಡಕ್ಕೆ, ಆಯ್ತಾ, ಫ್ಲೋರಿಂಗ್ ಮಾಡಕ್ಕೆ, ಫ್ಲೋರಿಂಗ್ ಅಂದ್ರೆ ಟೈಲ್ಸ್ ಹಾಕಕ್ಕೆ, ಟೈಲ್ಸ್ ಅಥವಾ ಗ್ರಾನೈಟ್ ಹಾಕಕ್ಕೆ ಅವನಿಗೆ 400 ರೂಪಾಯಿ ಖರ್ಚಾಗುತ್ತಂತೆ. ಆಯ್ತಾ, ಪೂರ್ತಿ ಇದಕ್ಕೆಲ್ಲ ಗ್ರಾನೈಟ್ ಅಥವಾ ಟೈಲ್ಸ್ ಹಾಕಕ್ಕೆ 400 ರೂಪಾಯಿ ಖರ್ಚಾಗುತ್ತಂತೆ. ಮತ್ತೆ ಪರ್ ಮೀಟರ್ ಸ್ಕ್ವೇರ್ಗೆ 12 ರೂಪಾಯಿ 50 ಪೈಸೆ ಆಗುತ್ತಂತೆ. ಪರ್ ಮೀಟರ್ ಸ್ಕ್ವೇರ್ಗೆ 12 ರೂಪಾಯಿ 50 ಪೈಸೆ ಆಗುತ್ತಂತೆ. ಆಯ್ತಾ, ಇದ್ರ ಅರ್ಥ ಇಲ್ಲಿ ಏರಿಯಾ ಸಿಕ್ಕೋಗುತ್ತೆ. ಏನಕ್ಕೆ ಮೀಟರ್ ಸ್ಕ್ವೇರ್ ಇದೆ? ಮೀಟರ್ ಸ್ಕ್ವೇರ್ ಅಂದ್ರೆ ನಮಗೆ ಏರಿಯಾ ಸಿಗುತ್ತೆ. ಟೋಟಲ್ ಕಾಸ್ಟ್ ನ ಡಿವೈಡೆಡ್ ಬೈ ಪರ್ ಮೀಟರ್ ಸ್ಕ್ವೇರ್ ಕಾಸ್ಟ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತೆ. ಆಯ್ತಾ, ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ, ಕಾಸ್ಟ್ ಇದೆ, ಕೆಳಗಡೆ ಪರ್ ಮೀಟರ್ ಸ್ಕ್ವೇರ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೊಟ್ಟಿದ್ದಾನೆ. ಇದರಿಂದ ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತೆ. ಆಯ್ತಾ, ಸೊ 400 ಡಿವೈಡೆಡ್ ಬೈ 12.5 rupees. ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ನಮಗೆ 32 ಸ್ಕ್ವೇರ್ ಮೀಟರ್ ಸಿಗುತ್ತೆ. ಆಯ್ತಾ, ಸೊ ಇದ್ರ ಏರಿಯಾ ಗೊತ್ತಾಯ್ತು. ಇದ್ರ ಏರಿಯಾ ಎಷ್ಟು ಗೊತ್ತಾಯ್ತು? 32 ಸ್ಕ್ವೇರ್ ಮೀಟರ್ ಅಂತ. ಈಗ ಏನ್ ಮಾಡಿ, ಬ್ರೆಡ್ ನ ಫೈಂಡ್ ಔಟ್ ಮಾಡಿ. ಏರಿಯಾ ಗೊತ್ತಿದೆ, ಏರಿಯಾ ಫಾರ್ಮುಲಾ ಕೊಡಿ, ಲೆಂತ್ ಇಂಟು ಬ್ರೆಡ್. ಲೆಂತ್ ಇದು ಏರಿಯಾ ಅಂದ್ರೆ 32, ಲೆಂತ್ ಅಂದ್ರೆ 8, ಬ್ರೆಡ್ ಅಂದ್ರೆ ಗೊತ್ತಿಲ್ಲ, ಎಷ್ಟಾಗುತ್ತೆ? 8 1 8 4 32. ಸೊ ಬ್ರೆಡ್ ಏನು ಬರುತ್ತೆ? ಬ್ರೆಡ್ 4 ಮೀಟರ್ ಆಗುತ್ತೆ. ಆಯ್ತಾ, ಬ್ರೆಡ್ 4 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 91ಗೆ, ಕ್ವಶನ್ ನಂಬರ್ 91ಗೆ ಆಪ್ಷನ್ ಸಿ ಆಗುತ್ತೆ. ಆಯ್ತಾ, ಇದೊಂದು ನೆನ್ಪಿಟ್ಕೊಳ್ಳಿ. ಅವನೇನಾರ ಪರ್ ಮೀಟರ್ ಸ್ಕ್ವೇರ್ ಅಂತ ಏನಾರ ಕೊಟ್ರೆ ಅಂದ್ರೆ ಟೋಟಲ್ ಕಾಸ್ಟ್ ಇಂದ ಇದನ್ನ ಡಿವೈಡ್ ಮಾಡಿದ್ರೆ ಏರಿಯಾ ಸಿಗುತ್ತೆ. ಆಯ್ತಾ, ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಪರ್ ಮೀಟರ್ ಸ್ಕ್ವೇರ್ ಅಂತ ಇದ್ದಾನೆ, ಚದರ ಮೀಟರ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಕಾಸ್ಟ್ ಇಂದ ಈ ಕಾಸ್ಟ್ ನ ಡಿವೈಡ್ ಮಾಡಿದ್ರೆ ಏರಿಯಾ ಸಿಗುತ್ತೆ. ಅಕಸ್ಮಾತ್ ಅವನು ಟೋಟಲ್ ಕಾಸ್ಟ್ ಕೊಟ್ಬಿಟ್ಟು ಪರ್ ಮೀಟರ್ ಅಂತ ಏನಾರ ಕೇಳಿದ್ರೆ, ಪರ್ ಮೀಟರ್ಗೆ ಇಷ್ಟು ರೂಪಾಯಿ ಖರ್ಚಾಗುತ್ತೆ, ಆಗ ಬೇಲಿ ಆಗುತ್ತೆ. ಇದ್ರ ಸುತ್ತ ಬೇಲಿ ಹಾಕಕ್ಕೆ, ಇದ್ರ ಸುತ್ತ ಬೇಲಿ ಹಾಕಕ್ಕೆ, ಆಯ್ತಾ, ಟೋಟಲ್ ಆಗಿ 400 ರೂಪಾಯಿ ಖರ್ಚಾಗುತ್ತೆ. ಟೋಟಲ್ ಆಗಿ 400 ರೂಪಾಯಿ ಖರ್ಚಾಗುತ್ತೆ ಪರ್ ಮೀಟರ್ಗೆ. ಪ್ರತಿ ಮೀಟರ್ಗೆ 12 ರೂಪಾಯಿ 50 ಪೈಸಾ ಏನಾರ ಖರ್ಚಾಗುತ್ತೆ ಅಂತ ಕೇಳಿದ್ರೆ, ಏನಾರ ಕೊಟ್ರೆ ನಮ್ಗೆ ಆಗ ಪೆರಿಮೀಟರ್ ಸಿಗುತ್ತೆ. ಆಗ ನಮ್ಗೆ ಪೆರಿಮೀಟರ್ ಸಿಗುತ್ತೆ. ಪೆರಿಮೀಟರ್ ಯಾಕೆಂದ್ರೆ ಪರ್ ಮೀಟರ್ ಫೈಂಡ್ ಔಟ್ ಮಾಡ್ತಾ ಇರೋದು. ಆಯ್ತಾ, ಪರ್ ಮೀಟರ್ ಫೈಂಡ್ ಔಟ್ ಮಾಡೋದ್ರಿಂದ ನಮ್ಗೆ ಇದ್ರದ್ದು ಪೆರಿಮೀಟರ್ ಸಿಗುತ್ತೆ. ಪೆರಿಮೀಟರ್ ಎಷ್ಟು ಸಿಗುತ್ತೆ? ಪೆರಿಮೀಟರು 32 ಮೀಟರ್ ಆಗುತ್ತೆ. ಪೆರಿಮೀಟರು 32 ಮೀಟರ್ ಆಗುತ್ತೆ. ಆಗ ಅವನೇನಾದ್ರೂ ಬ್ರೆಡ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಕ್ವಶನ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಆಯ್ತಾ, ಆಗ ಪೆರಿಮೀಟರ್ದು ಫಾರ್ಮುಲಾ ಯೂಸ್ ಮಾಡಿ. ಆಯ್ತಾ, ಜಸ್ಟ್ ಒಂದೇ ಕ್ವಶನ್ 2 ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪೆರಿಮೀಟರ್ ಅಂದ್ರೆ ಏನು? 2 ಇಂಟು ಎಲ್ ಪ್ಲಸ್ ಬಿ. ಪಿ ಅಂದ್ರೆ ಏನು? ಪಿ ಅಂದ್ರೆ 32, 2 ಇಂಟು ಎಲ್ ಅಂದ್ರೆ 8 ಪ್ಲಸ್ ಬಿ. ಆಯ್ತಾ, 2 1 2 1 ಮತ್ತೆ 2 6 12 ಆಗುತ್ತೆ. 15 2 6 12 ಆಗುತ್ತೆ. ಇದು 8 ಪ್ಲಸ್ ಬಿ ಆಗುತ್ತೆ. ಆಯ್ತಾ, 16 ಮೈನಸ್ 8 ಈಸ್ ಈಕ್ವಲ್ ಟು ಬಿ ಆಗುತ್ತೆ. 16 8 ಕಳೆದ್ರೆ 8. ಆಯ್ತಾ, ಆಗ ಬಿ ಏನ್ ಬರುತ್ತೆ? ಬಿ ಏನಾಗುತ್ತೆ? 8 ಮೀಟರ್ ಆಗುತ್ತೆ. 8 ಮೀಟರ್ ಆಗುತ್ತೆ. ಅರ್ಥ ಆಯ್ತಾ? ಆಗ ಇದೇನಾಗುತ್ತೆ? ಇದು ಸ್ಕ್ವೇರ್ ಆಗುತ್ತೆ. 8 ಮೀಟರ್ ಬೈ 8 ಮೀಟರ್ ಅಂದ್ರೆ ಇದು ರೆಕ್ಟ್ಯಾಂಗಲ್ ಅಲ್ಲ, ಇದು ಸ್ಕ್ವೇರ್ ಆಗುತ್ತೆ. ಈ ರೀತಿ ಎಲ್ಲ ಕ್ವಶನ್ ನ ಟ್ವಿಸ್ಟ್ ಮಾಡಿ ತಿರುಗಿಸಿ ಕೊಡೋ ಚಾನ್ಸಸ್ ಇರುತ್ತೆ. ಆಯ್ತಾ, ಅದರಿಂದ ಎಲ್ಲಾ ರೀತಿ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಆಯ್ತಾ, ನೋಡಿ, ಅಕಸ್ಮಾತ್ ಪ್ರೀವಿಯಸ್ ತರ ಏನಾರ ಕೊಟ್ರೆ ಆ ರೀತಿ ಸಾಲ್ವ್ ಮಾಡಿ. ಅಕಸ್ಮಾತ್ ಅವನೇನಾರ ನೋಡಿ ಪರ್ ಮೀಟರ್ ಅಂತ ಕೊಟ್ರೆ ನಿಮ್ಗೆ ಪೆರಿಮೀಟರ್ ಸಿಗುತ್ತೆ. ಪರ್ ಮೀಟರ್ ಸ್ಕ್ವೇರ್ ಅಂತ ಏನಾರ ಕೊಟ್ರೆ ನಿಮ್ಗೆ ಏರಿಯಾ ಸಿಗುತ್ತೆ. ಅದು ಮೈಂಡ್ ಅಲ್ಲಿ ಇರಲಿ ನಿಮ್ಗೆ. ಆಯ್ತಾ, ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಇದನ್ನು ಕ್ವಶನ್ ನ ಚೇಂಜ್ ಮಾಡ್ಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 92 ನೋಡಿ. ಕ್ವಶನ್ ನಂಬರ್ 92 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಏರಿಯಾ ಕೊಟ್ಟಿದ್ದಾನೆ. ಅದ್ರ ಏರಿಯಾ ಎಷ್ಟಿದೆ ಅಂದ್ರೆ 25 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಆಯ್ತಾ, ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಏರಿಯಾ ಕೊಟ್ಟಿದ್ದಾನೆ 25 ಸೆಂಟಿಮೀಟರ್ ಸ್ಕ್ವೇರ್. ಆಯ್ತಾ, ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಬಿಟ್ಟು ಈ ಡಯಾಗನಲ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಈ ಡಯಾಗನಲ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಏರಿಯಾ ಕೊಟ್ಟಿರೋದ್ರಿಂದ ಏನ್ ಮಾಡಿ? ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಎ ಇಂಟು ಎ. ಸ್ಕ್ವೇರ್ದು ಫಾರ್ಮುಲಾ, ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎ ಅಂದ್ರೆ ಎಷ್ಟು? ಎ ಅಂದ್ರೆ 25, ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ. ಆಯ್ತಾ, 25 ನ ನಾವು 5 ಇಂಟು 5 ಅಂತ ಬರ್ಕೋಬಹುದು. ಇದನ್ನ ಎ ಇಂಟು ಎ ಅಂತ ಬರ್ಕೋಬಹುದು. ಸೊ ಎ ಏನಾಗುತ್ತೆ? ಎ ವ್ಯಾಲ್ಯೂ ಗೊತ್ತಾಗುತ್ತೆ. ಅದೇನಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ. ಆಯ್ತಾ, ಎ ವ್ಯಾಲ್ಯೂ ಏನಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ. ಆಯ್ತಾ, ಇದು
ಎರಡು ಸೇಮ್ ಇರುತ್ತೆ. ಸ್ಕ್ವೇರ್ ಅಂದರೆ ಎಲ್ಲ ಸೈಡು ಸೇಮ್ ಇರುತ್ತೆ ಆಯಿತಾ. ಅವ್ನು ಕೇಳಿರೋದು ಡಯಾಗನಲ್. ಬೇಕು ಅಂದರೆ ಡಯಾಗನಲ್ಗೆ ಒಂದು ಫಾರ್ಮುಲಾ ಇದೆ, ಫಾರ್ಮುಲಾ ಯೂಸ್ ಮಾಡಿ. ಏನದು? ಡಯಾಗನಲ್ ಲೆಂತ್ ಏನಾರ ಕೇಳಿದ್ರೆ ಅವನು ಸ್ಕ್ವೇರ್ ರೂಟ್ ಇಂಟು ಸೈಡ್ ಅಂತ ಒಂದು ಫಾರ್ಮುಲಾ ಇದೆ ಆಯಿತಾ. ಸ್ಕ್ವೇರ್ ರೂಟ್ ಇಂಟು ಸೈಡ್, ಸ್ಕ್ವೇರ್ ರೂಟ್ ಇಂಟು ಸೈಡ್ ಅಂದರೆ ಎಷ್ಟು? ಸೈಡ್ ಅಂದರೆ ಇದೇನೆ 5 ಸೆಂಟಿಮೀಟರ್, ಇದೆಯಲ್ಲ 5, ಇದನ್ನು ಹಾಕ್ಕೊಳ್ಳಿ 5 ಆಗುತ್ತೆ. ಅದೇನಾಗುತ್ತೆ ಮುಂದೆ ಬರ್ಕೊಳ್ಳಿ, 5√2 ಆಗುತ್ತೆ, 5√2 ಸೆಂಟಿಮೀಟರ್ ಆಗುತ್ತೆ. ಈ ಡಯಾಗನಲ್ದು ಲೆಂತ್, ಈ ಡಯಾಗನಲ್ದು ಲೆಂತ್ ವಿಕರ್ಣದು 5√2 ಆಗುತ್ತೆ ಆಯಿತಾ. 5√2 ಆಗುತ್ತೆ ಆಯಿತಾ. 5√2 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಅಂತ ಡೈರೆಕ್ಟಾಗಿ ಮಾರ್ಕ್ ಮಾಡಿ, ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಅಕಸ್ಮಾತ್ ನೀವು ಫಾರ್ಮುಲಾ ಬೇಡ, ನಾವು ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅದಕ್ಕೂ ರೆಡಿ ಆಯಿತಾ. ಪೈಥಾಗೋರಸ್ ಫಾರ್ಮುಲಾ ಏನಿರುತ್ತೆ? ಇದು ಟ್ರಯಾಂಗಲ್ ಅಂತ ಏನಾದ್ರು ತಗೊಂಡ್ರೆ, ಇದು ಟ್ರಯಾಂಗಲ್ ಅಂತ ತಗೊಂಡ್ರೆ ಆಯಿತಾ, ಪೈಥಾಗೋರಸ್ ಫಾರ್ಮುಲಾ ಏನಿದೆ? L² = B² + H² ಫಾರ್ಮುಲಾ ಗೊತ್ತಿದೆಯಲ್ಲ, B² + H² ಆಯಿತಾ. L² = B² ಅಂದರೆ ಎಷ್ಟು? ಬಿ ಅಂದರೆ ಇದು, ಬಿ ಅಂದರೆ 5², H² ಅಂದರೆ ಇದು 5² ಆಯಿತಾ. ಇದೇನಾಗುತ್ತೆ? 25 + 25 ಆಗುತ್ತೆ, 25 + 25 ಆಗುತ್ತೆ. L² 25 + 25 ಏನಾಗುತ್ತೆ? 50 ಆಗುತ್ತೆ ಆಯಿತಾ. 50ನ ಏನಂತ ಬರ್ಕೋಬೋದು ನಾವು? 2 × 50 ಅಂತ ಬರ್ಕೋಬೋದು ಆಯಿತಾ. 50ನ 2 × 50 ಅಂತ ಬರ್ಕೋಬೋದು, 50ನ 2 × 50 ಅಂತ ಬರ್ಕೋಬೋದು. ಸೊ ನಾವೇನಾದ್ರು ರೂಟ್ ಏನಾದ್ರು ತೆಗೆದಿರೋದಕ್ಕೆ L = √2 × 50 ಆಗುತ್ತೆ ಆಯಿತಾ. ಮೇಲ್ಗಡೆ ಸ್ಕ್ವೇರ್ ತೆಗೆದ್ರೆ ಇದಕ್ಕೆ ಟೋಪಿ ಹಾಕ್ತೀವಿ. ಇಲ್ಲಿ ನೋಡಿ, ಮೇಲ್ಗಡೆ ಸ್ಕ್ವೇರ್ ತೆಗೆದಿದ್ದೀನಿ, ಇದು L ಆಗುತ್ತೆ ಆಯಿತಾ. ಸ್ಕ್ವೇರ್ ತೆಗೆದಿದ್ದೀನಿ, ಇದಕ್ಕೆ ಏನು ಮಾಡಬೇಕು? ಈ ರೀತಿ ಟೋಪಿ ಹಾಕಬೇಕು, ಈ ರೀತಿ ಟೋಪಿ ಹಾಕಿ ಆಯಿತಾ. ಸೊ ನಮಗೆಲ್ಲ ಗೊತ್ತಿದೆ, ಸಾರಿ 2 × 25 ಅಂತ ಬರ್ಕೋಬೇಕು ಇದನ್ನು ಅಲ್ವಾ. 15 ಏನಂತ ಬರ್ಕೋಬೋದು? 2 × 25 ಅಂತ ಬರ್ಕೋಬೇಕು. ಮಿಸ್ಟೇಕ್ ಮಾಡಿಬಿಟ್ಟೆ ನಾನು, ಫಾಸ್ಟಾಗಿ ಹೋಗಿ ಮಾಡಿ, ಸುಮಾರು 1 ಗಂಟೆಯಿಂದ ನಿಂತಿದ್ದೀನಿ, ಒಂದು ಸ್ವಲ್ಪ ಫಾಸ್ಟಾಗಿ ಮಾಡಿ ಬೇಗ ಮುಗಿಸೋಣ ಅಂತ ಹೋಗ್ಬಿಟ್ಟು ನಾನೇ ಮಿಸ್ಟೇಕ್ ಮಾಡಿದೆ ಆಯಿತಾ, ಸಾರಿ. 50 ಅಂತ ಇದೆ, L² = 50 ಅಂತ ಇದೆ. L² = 15 ಏನಂತ ಬರ್ಕೋಬೋದು? 2 × 25 ಅಂತ ಬರ್ಕೋಬೋದು. 2 × 25 ಅಂದರೆ ವಾಪಸ್ 50 ಬರುತ್ತೆ. ಸೊ ಇದೇನಾಗುತ್ತೆ? ಇದು 25 ಆಗುತ್ತೆ, 2 × 25. ಈಗ ನೋಡಿ, L² ಇದೆಯಲ್ಲ, ಸ್ಕ್ವೇರ್ ತೆಗೆದಿದ್ದೀನಿ, ಸ್ಕ್ವೇರ್ ತೆಗೆದ್ರೆ ಇದು L ಆಗುತ್ತೆ ಆಯಿತಾ. ಇದೇನಾಗುತ್ತೆ? ಸ್ಕ್ವೇರ್ ರೂಟ್ ಅಂತ ಹಾಕೊಂಡಿದ್ದೀನಿ ಆಯಿತಾ. √25 ಎಷ್ಟಾಗಿದೆ? √25 5 ಆಗುತ್ತೆ, √2 ಹಂಗೆ ಉಳ್ಕೊಳ್ಳುತ್ತೆ ಆಯಿತಾ. ಸೊ ಡಯಾಗನಲ್ ಲೆಂತ್ 5 × √2 ಆಗುತ್ತೆ ಆಯಿತಾ. ಅಷ್ಟೇ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 92ಗೆ ಆಪ್ಷನ್ ಡಿ ಬರುತ್ತೆ ಆಯಿತಾ. √2ನ ಹಂಗೆ ಬರ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಇದನ್ನ ಹೆಂಗೆ ಬರ್ಕೋಬೋದು ಅಂದರೆ √2 × √25 ಅಂತ ಬರ್ಕೋಬೋದು. √2 × 25ನ √2 × √25 ಅಂತ ಬರ್ಕೋಬೋದು. √2ನ √2 ಅಂತಾನೆ ಬರ್ಕೊಂಡಿದ್ದೀನಿ, √2ನ √2 ಅಂತ ಬರ್ಕೊಂಡಿದ್ದೀನಿ. √25 ಅಂದರೆ 5 ಅಂತ ಬರ್ಕೋಬೋದು. √25 ಅಂದರೆ ಏನು? √25 ಅಂದರೆ 5 × 5 ಆಯಿತಾ. ಒಂದು 5ನ ಆಚೆ ತೆಗ್ದಿದ್ದೀನಿ, ಇದು ಕಾನ್ಸೆಪ್ಟ್ ಆಯಿತಾ. ಒಂದು 5ನ ಆಚೆ ತೆಗ್ದಿದ್ದೀನಿ. ಅದೆಲ್ಲ ನಮಗೆಲ್ಲ ಗೊತ್ತಿದೆ. ಇದು ಸ್ಕ್ವೇರ್ ನಂಬರ್ ಎಲ್ಲ ಕಲ್ತಿದ್ದೀವಲ್ಲ. 5ದು ಸ್ಕ್ವೇರ್ ನಂಬರ್ ಏನು? ಸ್ಕ್ವೇರ್ ನಂಬರು 25 ಆಗುತ್ತೆ ಆಯಿತಾ. ಸೊ 25ದು ರೂಟು 5 ಆಗುತ್ತೆ. √25ನ 5 ಅಂತ ಬರ್ಕೋಬೋದು. ಈ √25 ಇದೆಯಲ್ಲ, ಇದನ್ನು 5 ಅಂತ ಬರ್ಕೋಬೋದು ಆಯಿತಾ. ಅದಕ್ಕೆ ಇಲ್ಲಿ 5 ಅಂತ ಬರ್ಕೊಂಡಿದ್ದೀನಿ. √25ನ 5 ಅಂತ ಬರ್ಕೊಂಡಿದ್ದೀನಿ, √2ನ √2 ಅಂತ ಬರ್ಕೊಂಡಿದ್ದೀನಿ ಆಯಿತಾ. ಕ್ವಶನ್ ನಂಬರ್ 92ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 93 ನೋಡಿ. ಕ್ವಶನ್ ನಂಬರ್ 93 ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಲೆಂತ್ ಮತ್ತೆ ಬ್ರೆಡ್ತ್ದು ರೇಷಿಯೋ ಕೊಟ್ಟಿದ್ದಾನೆ ಆಯ್ತಾ. ಲೆಂತ್ ಮತ್ತೆ ಬ್ರೆಡ್ತ್ದು ರೇಷಿಯೋ ಕೊಟ್ಟಿದ್ದಾನೆ. ಇದನ್ನ ನಾವು ಈ ರೀತಿ ಬರ್ಕೋಬಹುದು, L/B = 5:3 ಅಂತ ಬರ್ಕೋಬಹುದು ಆಯ್ತಾ. ಬರ್ಕೊಳ್ಳಿ. ನೆಕ್ಸ್ಟ್ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ = 2 × L+B. ಪೆರಿಮೀಟರ್ ಅಂದರೆ 48, ದಟ್ ಈಸ್ ಈಕ್ವಲ್ ಟು 2 × ಆಯ್ತಾ. ನಾವು ಎಲ್ನ ಏನಂತ ಬರ್ಕೋಬಹುದು ಅಂದ್ರೆ ಇದನ್ನ L = 5/3 × B ಅಂತ ಬರ್ಕೋಬಹುದು ಆಯ್ತಾ. ಎಲ್ ಜಾಗಕ್ಕೆ ಈ ರೀತಿ ಬರ್ಕೋಬಹುದು. ಎಲ್ ಜಾಗಕ್ಕೆ 5B/3 +
ಬಿ ಅಂತ ಬರ್ಕೋಬಹುದು ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿ, 2 1s 2 2s 2 4s ದಟ್ ಈಸ್ ಈಕ್ವಲ್ ಟು 5b/3 ಪ್ಲಸ್ ಬಿ ಆಯ್ತಾ. 24 ಇಸ್ ಈಕ್ವಲ್ ಟು ಇದೇನಾಗುತ್ತೆ, ಸಿಂಪ್ಲಿಫೈ ಮಾಡಿ, 5b ಇದೇನಾಗುತ್ತೆ ಪ್ಲಸ್ 3b ಡಿವೈಡೆಡ್ ಬೈ 3 ಆಗುತ್ತೆ ಆಯ್ತಾ. 5b ಪ್ಲಸ್ 3b ಎಷ್ಟಾಗುತ್ತೆ, 5b ಪ್ಲಸ್ 3b ಏನಾಗುತ್ತೆ, 8b/3 ಆಗುತ್ತೆ ಆಯ್ತಾ. ನೆಕ್ಸ್ಟ್ 8 8 8 8 24 ಆಯ್ತಾ. 8 1s 8 3s ಆಗುತ್ತೆ ಆಯ್ತಾ. 3 ಇಸ್ ಈಕ್ವಲ್ ಟು b/3 ಆಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಾ, ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ b ಇಸ್ ಈಕ್ವಲ್ ಟು 9 ಆಗುತ್ತೆ ಆಯ್ತಾ. 3 3s 9, b ಇಸ್ ಈಕ್ವಲ್ ಟು 9 ಆಗುತ್ತೆ. ಪುನಃ ಈಗ ಎಲ್ನ ಫೈಂಡ್ ಔಟ್ ಮಾಡಿ ಆಯ್ತಾ. ಎಲ್ ಇಸ್ ಈಕ್ವಲ್ ಟು 5/3. ಬಿ ಅಂದರೆ ಎಷ್ಟು, ಬಿ ಅಂದರೆ 9, ಬಿ ಅಂದರೆ 9, 3 1s 3 3s. ಸೊ ಎಲ್ ಇಸ್ ಈಕ್ವಲ್ ಟು 5 3 15 ಮೀಟರ್ ಆಗುತ್ತೆ, 15 ಮೀಟರ್ ಆಯ್ತು ಆಯ್ತಾ. ಬಿ ಗೊತ್ತಾಯ್ತು, ಎಲ್ ಗೊತ್ತಾಯ್ತು, ಏನು ಫೈಂಡ್ ಔಟ್ ಮಾಡಬೇಕು, ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಫೈಂಡ್ ಔಟ್ ಮಾಡಿ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಏನಾಗುತ್ತೆ 15, ಬ್ರೆಡ್ತ್ ಏನಾಗುತ್ತೆ, ಬ್ರೆಡ್ತ್ 9, 15 3s ಏನಾಗುತ್ತೆ 135 ಮೀಟರ್ ಸ್ಕ್ವೇರ್. 3ನ ನೀಟಾಗಿ ಬರೆಯೋಣ, 135 ಮೀಟರ್ ಸ್ಕ್ವೇರ್. ಏರಿಯಾ ಏನಾಗುತ್ತೆ, ಏರಿಯಾ 135 ಮೀಟರ್ ಸ್ಕ್ವೇರ್ ಆಗುತ್ತೆ. ಕ್ವಶನ್ ನಂಬರ್ 93ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 94 ನೋಡಿ. ಕ್ವಶನ್ ನಂಬರ್ 94 ಏನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ರೆಕ್ಟಾಂಗಲ್ ಟೇಬಲ್ ಇದೆಯಂತೆ. ರೆಕ್ಟಾಂಗಲ್ ಟೇಬಲ್ ಲೆಂತ್ 2 ಮೀಟರ್, ಬಿಡ್ತು 1.5 ಮೀಟರ್ ಅಂತೆ. ಆ ಟೇಬಲ್ ಸುತ್ತ ಟೇಪ್ ಹಾಕಕ್ಕೆ, ಒಂದು ಎನ್ಗರ್ಡಲ್ ಅಂದ್ರೆ ಇದು ಸುತ್ತ ಈ ರೀತಿ ಟೇಪ್ ಹಾಕಕ್ಕೆ ಎಷ್ಟು ಮೀಟರ್ ಉದ್ದ ಟೇಪ್ ಬೇಕು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಇದ್ರ ಸುತ್ತ ಈ ರೀತಿ ಒಂದು ಟೇಪ್ ಹಾಕ್ಬೇಕಂತ, ಈ ರೀತಿ ಒಂದು ಟೇಪ್ ಹಾಕಕ್ಕೆ ಎಷ್ಟು ಮೀಟ್ರು ಟೇಪು ಬೇಕಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಹಂಗಂದ್ರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಲೆಂತ್ ಅಂದರೆ 2 ಮೀಟರು, ಬ್ರೆಡ್ತ್ ಅಂದರೆ 1.5 ಆಯಿತಾ. 2 ಇಂಟು ಇದೇನಾಗುತ್ತೆ 3.5 ಆಗುತ್ತೆ. 3.5 ಇಂಟು 2 ಅಂದರೆ 7 ಮೀಟರ್ ಆಗುತ್ತೆ ಆಯಿತಾ. ಇದ್ರ ಸುತ್ತ ಟೇಪ್ ಹಾಕೋಕ್ಕೆ 7 ಮೀಟ್ರ್ ಬೇಕಾಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 94ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 95 ನೋಡಿ. ಕ್ವಶನ್ ನಂಬರ್ 95 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ, ಅದು ಪೆರಿಮೀಟರ್ ಕೊಟ್ಬಿಟ್ಟು ಅದ್ರ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂತೆ ಆಯ್ತಾ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾನ ಯೂಸ್ ಮಾಡಿ. ಪೆರಿಮೀಟರ್ ಅಂದರೆ 4 ಇಂಟು ಎ ಆಗುತ್ತೆ. ಪೆರಿಮೀಟರ್ ಅಂದರೆ 144, 4 ಇಂಟು ಎ, 4 1s 4 36. ಸೊ ಇದು ಸೈಡ್ 36 ಮೀಟರ್ ಆಗುತ್ತೆ, 36 ಮೀಟರ್ ಆಯ್ತಾ. ಅದಾದ್ಮೇಲೆ ಏನು ಕೇಳಿದ್ರು ಅವನು, ಏರಿಯಾ. ಏರಿಯಾ ಅಂದ್ರೆ ಏನು, ಎ ಇಂಟು ಎ ಅಂದರೆ 36 ಇಂಟು 36 ಮಲ್ಟಿಪ್ಲೈ ಮಾಡಿ 1296 ಸ್ಕ್ವೇರ್ ಮೀಟರ್, ಅಥವಾ ಮೀಟರ್ ಸ್ಕ್ವೇರ್, ಅಥವಾ ಚದರ ಮೀಟರ್ ಅಂತ ಬರ್ಕೋಬೋದು. ಏರಿಯಾ ಏನು ಬರುತ್ತೆ, ಏರಿಯಾ 1296 ಸ್ಕ್ವೇರ್ ಮೀಟರ್ ಅಥವಾ ಚದರ ಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 95ಗೆ ಆಪ್ಷನ್ ಸಿ.